ರಾತ್ರಿ ಹತ್ತಾದರೂ ಕಣ್ಣಲ್ಲಿ ನಿದ್ರೆ ಇಲ್ಲವೇ? ಮನಸ್ಸಿನ ಗೊಂದಲಗಳು ನಿಮ್ಮನ್ನು ಕಾಡುತ್ತಿದ್ದಾವೆಯೇ? ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಶ್ರೀಕೃಷ್ಣನು ನಿದ್ರೆ ಮತ್ತು ಮಾನಸಿಕ ಶಾಂತಿಯ ಬಗ್ಗೆ ಅದ್ಭುತ ರಹಸ್ಯಗಳನ್ನು ಹೇಳಿದ್ದಾನೆ. ಜೀವನವನ್ನು ಬದಲಿಸಬಲ್ಲ ಆ ಕಿವಿಮಾತುಗಳು ಇಲ್ಲಿವೆ. ಭಗವದ್ಗೀತೆಯು ಕೇವಲ ಒಂದು ಧಾರ್ಮಿಕ ಗ್ರಂಥವಲ್ಲ, ಅದು ಮಾನವಕುಲದ ಮನೋವೈಜ್ಞಾನಿಕ ಮತ್ತು ತಾತ್ವಿಕ ಮಾರ್ಗದರ್ಶಿ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನು ತನ್ನ ಸಂಬಂಧಿಕರ ವಿರುದ್ಧ ಹೋರಾಡಲು ಹಿಂಜರಿದಾಗ ಕೃಷ್ಣನು ಅವನಿಗೆ ಕರ್ತವ್ಯದ ಅರಿವು ಮೂಡಿಸಲು ನೀಡಿದ ಬೋಧನೆಗಳೇ ಇವು. ಅಂದಹಾಗೆ ಅರೆಬರೆ ಜ್ಞಾನವು ಅಜ್ಞಾನಕ್ಕಿಂತ ಹೆಚ್ಚು ಅಪಾಯಕಾರಿ. ಆದ್ದರಿಂದ ಯಾವುದನ್ನೇ ಆದರೂ ಪೂರ್ಣವಾಗಿ ಕೇಳಿ ಅರ್ಥೈಸಿಕೊಳ್ಳುವುದು ಬಹಳ ಮುಖ್ಯ. ನಿದ್ರೆಯ ಬಗ್ಗೆ ಕೃಷ್ಣ ಹೇಳಿರುವುದು ಏನು ಅನ್ನೋದರ ಬಗ್ಗೆ ತಿಳಿಯುವುದಕ್ಕೂ ಮೊದಲು ನೀವಿನ್ನೂ ಮೋಟಿವೇಶನಲ್ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮಲಗುವ ಮುನ್ನ ಕೃಷ್ಣನ ಬೋಧನೆಗಳನ್ನು ಕೇಳುವುದು ಒಂದು ಸಾಧನೆಯಂತೆ. ಇದು ದಿನದ ದಣಿವಿನ ನಡುವೆಯೂ ನಿಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಮನಸ್ಸಿನ ಭಯವನ್ನು ಹೋಗಲಾಡಿಸುತ್ತದೆ. ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳು ಓಡುತ್ತಿದ್ದರೆ ನಿದ್ರೆ ಬರುವುದು ಕಷ್ಟ. ಆದರೆ ಕೃಷ್ಣನ ಮಾತುಗಳು ಮನಸ್ಸನ್ನು ಸ್ಥಿರಗೊಳಿಸುತ್ತವೆ. ಇದರಿಂದ ಗಾಢವಾದ ನಿದ್ರೆ ಬರುತ್ತದೆ ಮತ್ತು ಮರುದಿನ ಧನಾತ್ಮಕ ಶಕ್ತಿಯೊಂದಿಗೆ ದಿನ ಆರಂಭಿಸಬಹುದು. ಮನುಷ್ಯನು ಏನನ್ನು ಆಲೋಚಿಸುತ್ತಾನೋ ಅದೇ ಆಗುತ್ತಾನೆ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ. ರಾತ್ರಿ ಮಲಗುವ ಮುನ್ನ ಭಯ, ಆತಂಕ ಮತ್ತು ಕೆಟ್ಟ ಆಲೋಚನೆಗಳಲ್ಲಿ ಮುಳುಗಿದ್ದರೆ ಮರುದಿನವೂ ಮನಸ್ಸು ಅಸ್ಥಿರವಾಗಿರುತ್ತದೆ. ಬದಲಾಗಿ ಕೃಷ್ಣನ ಉಪದೇಶಗಳನ್ನು ಆಲಿಸಿದರೆ ಮನಸ್ಸು ಹಗುರ ಮತ್ತು ಶಾಂತವಾಗುತ್ತದೆ. ಮನಸ್ಸಿನಲ್ಲಿ ಇರುವುದನ್ನು ನೇರವಾಗಿ ಹೇಳಿಬಿಡಬೇಕು. ಸತ್ಯವಾಗಿ ಮಾತನಾಡುವುದರಿಂದ ನಿರ್ಧಾರಗಳಾಗುತ್ತವೆ, ಸುಳ್ಳು ಹೇಳುವುದರಿಂದ ದೂರವಾಗಬೇಕಾಗುತ್ತದೆ. ಜೀವನವು ಸಂಬಂಧಗಳಿಂದಲೇ ಸಮೃದ್ಧವಾಗುತ್ತದೆ. ಆದುದೆಲ್ಲ ಒಳ್ಳೆಯದಕ್ಕೇ ಆಗಿದೆ, ನಡೆಯುತ್ತಿರುವುದು ಒಳ್ಳೆಯದಕ್ಕೆ ಮತ್ತು ಮುಂದೆಯಾಗುವುದು ಕೂಡ ಒಳ್ಳೆಯದಕ್ಕೆ ಎಂಬ ನಂಬಿಕೆಯನ್ನು ಮಲಗುವ ಮುನ್ನ ದೃಢಪಡಿಸಿಕೊಂಡರೆ ನಮ್ಮೊಳಗಿನ ಭಯ ನಾಶವಾಗುತ್ತದೆ. ಅರ್ಜುನನೇ, ನೀನು ಚಿಂತಿಸಬೇಡ, ನಾನು ನಿನ್ನೊಂದಿಗಿದ್ದೇನೆ. ನೀನು ಕೇವಲ ನಿನ್ನ ಕರ್ಮವನ್ನು ಮಾಡು, ಫಲವನ್ನು ನನಗೆ ಬಿಡು ಎಂಬ ಮಾತು ಮನಸ್ಸಿನ ಭಾರವನ್ನು ಕ್ಷಣಾರ್ಧದಲ್ಲಿ ಇಳಿಸುತ್ತದೆ. ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳುತ್ತಾನೆ, ಅತಿಯಾಗಿ ಉಣ್ಣುವವನಿಗೆ, ಅತಿಯಾಗಿ ಉಪವಾಸ ಮಾಡುವವನಿಗೆ, ಅತಿಯಾಗಿ ನಿದ್ರೆ ಮಾಡುವವನಿಗೆ ಅಥವಾ ನಿದ್ದೆಯನ್ನೇ ಮಾಡದವನಿಗೆ ಯೋಗವು ಸಿದ್ಧಿಸದು. ನಿದ್ರೆ ಎನ್ನುವುದು ದೇಹಕ್ಕೆ ಕೊಡುವ ಗೌರವ. ಅದು ಮಿತವಾಗಿದ್ದರೆ ಮಾತ್ರ ಮರುದಿನದ ಬದುಕು ಹಿತವಾಗಿರುತ್ತದೆ. ನಮಗೆ ನಿದ್ರೆ ಬಾರದಿರಲು ಮುಖ್ಯ ಕಾರಣ ಭವಿಷ್ಯದ ಭಯ ಅಥವಾ ಹಣ, ಅಧಿಕಾರದ ಆಸೆ. ಕೃಷ್ಣ ಹೇಳುವಂತೆ, ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು, ಫಲವನ್ನು ನನಗೆ ಅರ್ಪಿಸು. ಯಾವಾಗ ನೀವು ಫಲಿತಾಂಶದ ಭಾರವನ್ನು ದೇವರಿಗೆ ಒಪ್ಪಿಸುತ್ತೀರೋ ಆಗ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಹಗುರವಾದ ಮನಸ್ಸಿಗೆ ನಿದ್ರೆ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಕೃಷ್ಣನ ಪ್ರಕಾರ ನಿದ್ರೆಯೂ ಒಂದು ಸಾಧನೆ. ಮಲಗುವ ಮುನ್ನ ದಿನವಿಡೀ ನಡೆದ ಕಹಿ ಘಟನೆಗಳನ್ನು, ದ್ವೇಷವನ್ನು ನೆನಪಿಸಿಕೊಳ್ಳಬೇಡಿ. ಕೃಷ್ಣ, ಈ ದಿನ ನಿನ್ನದ್ದು, ಈ ರಾತ್ರಿಯೂ ನಿನ್ನದ್ದು ಎಂದು ಎಲ್ಲವನ್ನೂ ಸಮರ್ಪಿಸಿ ಕಣ್ಣು ಮುಚ್ಚಿ ದೈವದ ಮಡಲಿನಲ್ಲಿ ಮಲಗಿದ ಮಗುವಿನಂತೆ ಪ್ರಶಾಂತವಾಗಿ ನಿದ್ರೆ ಮಾಡಿ. ನಿಮ್ಮ ಆಲೋಚನೆಗಳೇ ನಿಮ್ಮ ಅತಿ ದೊಡ್ಡ ಪ್ರೇರಣೆಯ ಮೂಲ. ಯಾವಾಗಲೂ ದೊಡ್ಡದಾಗಿ ಆಲೋಚಿಸಿ ಮತ್ತು ಗೆಲುವಿನ ಹಾದಿಯಲ್ಲಿ ನಿಮ್ಮನ್ನು ನೀವು ಪ್ರೇರೇಪಿಸಿಕೊಳ್ಳಿ. ನಿಮ್ಮಲ್ಲಿ ಕರುಣೆ ಇರಲಿ, ಉದ್ವೇಗ ಬೇಡ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಆಗುತ್ತದೆ, ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದೇ ಆಗುತ್ತದೆ ಎಂಬುದು ಸರಳ ಸತ್ಯ. ಇತರರಿಗೆ ದುಃಖ ನೀಡುವವನು ಎಂದಿಗೂ ಸುಖವಾಗಿರಲು ಸಾಧ್ಯವಿಲ್ಲ. ನೆನಪಿಡಿ, ನಿದ್ರೆ ಕೇವಲ ಶರೀರದ ವಿಶ್ರಾಂತಿಯಲ್ಲ, ಅದು ನಿಮ್ಮ ಆತ್ಮವು ಪರಮಾತ್ಮನೊಂದಿಗೆ ಒಂದಾಗುವ ಸಮಯ. ಈ ದಿನದ ಚಿಂತೆಯನ್ನು ಅಲ್ಲಿಗೆ ಬಿಡಿ, ನಾಳಿನ ಹೊಸ ಬೆಳಕಿಗಾಗಿ ಸಜ್ಜಾಗಿ. ಜೀವನದಲ್ಲಿ ನಮಗೆ ಎಲ್ಲವೂ ನಮ್ಮ ಹತೋಟಿಯಲ್ಲೇ ಇರಬೇಕು ಎಂಬ ಹಠವಿರುತ್ತದೆ. ಆದರೆ ಕೃಷ್ಣ ಹೇಳುವಂತೆ, ನಿದ್ರೆ ಎನ್ನುವುದು ಸಂಪೂರ್ಣವಾಗಿ ಶರಣಾಗುವ ಕಲೆ. ದಿನವಿಡೀ ನೀವು ಪಟ್ಟ ಶ್ರಮ, ಅನುಭವಿಸಿದ ಸೋಲು ಗೆಲುವುಗಳು ಅಥವಾ ನಿಮ್ಮನ್ನು ಕಾಡಿದ ನೋವುಗಳೆಲ್ಲವನ್ನೂ ಕೃಷ್ಣನ ಪಾದಕ್ಕೆ ಅರ್ಪಿಸಿ. ರಾತ್ರಿ ನೀವು ಕಣ್ಣು ಮುಚ್ಚಿದಾಗ ನಾನು ಎಂಬ ಅಹಂಕಾರ ಕರಗಿ ಪರಮಾತ್ಮ ಎಂಬ ನಂಬಿಕೆ ಮಾತ್ರ ಉಳಿಯಲಿ. ಆಗ ನಿದ್ರೆಯು ಕೇವಲ ದೈಹಿಕ ವಿಶ್ರಾಂತಿಯಾಗದೆ ಒಂದು ದಿವ್ಯ ಧ್ಯಾನವಾಗುತ್ತದೆ. ನೆಮ್ಮದಿಯ ನಿದ್ರೆಯೇ ನಾಳಿನ ಯಶಸ್ಸಿನ ಮೊದಲ ಹೆಜ್ಜೆ. ಕೃಷ್ಣನ ಈ ಮಾತುಗಳು ನಿಮ್ಮ ಮನಸ್ಸಿಗೆ ಶಾಂತಿ ನೀಡಲಿ. ಇಂದಿನ ರಾತ್ರಿ ನಿಮ್ಮದಾಗಲಿ. ನಾಳಿನ ಸೂರ್ಯೋದಯ ನಿಮ್ಮ ಬದುಕಿನಲ್ಲಿ ಹೊಸ ಭರವಸೆಯನ್ನು ತರಲಿ.
ಕೃಷ್ಣನ ಈ ಸಂದೇಶ ನಿಮಗೆ ಇಷ್ಟವಾದರೆ ಈಗಲೇ ನಮ್ಮ ಮೋಟಿವೇಶನಲ್ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.